ರಾಜ್ಯ ಹೆದ್ದಾರಿಗೆ ಕಾಕಿ ಸರ್ಪಗಾವಲನ್ನು ಒದಗಿಸಲಾಗಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಗೆ ರೈತರು ಈಗಾಗಲೇ ಆಗ್ರಹಿಸ್ತಾ ಇದ್ದಾರೆ. ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ರಾಜ್ಯ ಹೆದ್ದಾರಿಗೆ ಕಾಕಿ ಸರ್ಪಗಾವಲನ್ನು ಒದಗಿಸಲಾಗಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಗೆ ರೈತರು ಈಗಾಗಲೇ ಆಗ್ರಹಿಸ್ತಾ ಇದ್ದಾರೆ. ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯಲ್ಲಿ ಕಾಕಿ ಹೈ ಅಲರ್ಟ್ ಆಗಿದೆ. ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹೆದ್ದಾರಿಯನ್ನು ತಡೆದು ರೈತರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಹಾಗೂ ಸರ್ಕಾರದ ನಡುವೆ ಒಂದು ಹಗ್ಗ ಜಗ್ಗಾಟ ಏನಿದೆ ಅದು ನಿಲ್ತಾ ಇಲ್ಲ. ನಾ ಕೊಡೆ ನೀ ಬಿಡೆ ಎನ್ನುವ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನವಳಿಹಾಳ ಗ್ರಾಮದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನ ಈಗಾಗಲೇ ನೀಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನವಳಿಹಾಳ ಗ್ರಾಮ, ಇಲ್ಲಿ ರೈತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಸಾಕಷ್ಟು ಪೊಲೀಸರನ್ನ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ರೈತರು ಈಗಾಗಲೇ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ 8 ದಿನಗಳಿಂದಲೂ ಕೂಡ ರೈತರು ಈಗಾಗಲೇ ಭಾರಿ ಪ್ರಮಾಣದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೇ ಊಟ ನೀರು ಎಲ್ಲವನ್ನ ಬಿಟ್ಟು ಕಬ್ಬಿನ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಆ ಕಡೆ ಸರ್ಕಾರ ನಾವು ಕೊಡ್ತೀನಿ ಅಂತಾನು ಹೇಳ್ತಾ ಇಲ್ಲ, ಈ ಕಡೆ ರೈತರು ನಾವು ಬಿಡ್ತೀವಿ ಅಂತಾನು ಹೇಳ್ತಾ ಇಲ್ಲ. ಆ ರೀತಿ ಆಗಿದೆ. ಹಗ್ಗ ಜಗ್ಗಾಟ ನಡೀತಾನೆ ಇದೆ, ಮುಂದುವರಿತಾನೆ ಇದೆ. ಆದ್ರೆ ಸರ್ಕಾರ ಇದಕ್ಕೆ ಯಾವಾಗ ಕಡಿವಾಣ ಹಾಕುತ್ತೆ, ಅಂದ್ರೆ ಯಾವಾಗ ಇವರಿಗೆ ಒಂದು ಪರಿಹಾರವನ್ನ ನೀಡುತ್ತೆ ಅನ್ನೋದು ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಕೂಡ ಅಂದ್ರೆ ಸಾಕಷ್ಟು ರಾಜಕಾರಣಿಗಳು ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಸರ್ಕಾರ ಜನಪರ ಕಾಳಜಿಯನ್ನ ಉಳ್ಳಂತಹ ಸರ್ಕಾರ ಎಂದು ಆಗಾಗ ಪದೇ ಪದೇ ಹೇಳ್ತಾ ಇರುತ್ತೆ. ರೈತ ಪರ ಸರ್ಕಾರ ನಮ್ದು, ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಎಲ್ಲವನ್ನ ಮಾಡ್ತೀವಿ ಅಂತ ಹೇಳ್ತಾ ಇರುತ್ತೆ. ಆದ್ರೆ ಏನ್ ಮಾಡ್ತಾ ಇದೆ, ರೈತರಿಗೋಸ್ಕರ ಏನ್ ಮಾಡ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ರೈತರು, ಸಾವಿರಾರು ರೈತರು ಬೀದಿಗಿಳಿದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು ಕೂಡ ಸರ್ಕಾರದಿಂದ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅಂತ ರೈತರು ಕೂಡ ಹೇಳ್ತಾ ಇದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ರಾಜ್ಯ ಹೆದ್ದಾರಿಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಹೈ ಅಲರ್ಟ್ ಆಗಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ರೈತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ ಹೈ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ. ಕಬ್ಬು ಬೆಳೆಗಾರರಿಗೆ ನಮ್ಮ ದೇಶದಾಗ ವಿಶೇಷವಾಗಿ ಏನು ವ್ಯವಸ್ಥೆ ಐತಿ ಅನ್ನೋದು ಸ್ವಲ್ಪ ಭಾಳ ಜನರಿಗೆ ಕಲ್ಪನಾ ಇಲ್ಲ. ಯಾಕಂತಂದ್ರೆ ಶಾಲೆಗಳು ಬಂದ್ ಆಗೋದ್ರಿಂದ ಸರ್ ವಿದ್ಯಾವಂತರು ಕಡಿಮೆ ಆಗಕತ್ತಿದ್ದಾರೆ. ಏನು ಹೇಳ್ತಿದ್ದಿಪ್ಪ ಸಂವಿಧಾನ, ಏನು ಹೇಳ್ತಿದ್ದಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು, ರಾಜನ ಹೊಟ್ಟೆ ರಾಜ ಹುಟ್ಟಿದ್ರು ಮೊದಲು. ಇನ್ನು ಮುಂದೆ ರಾಜನ ಹೊಟ್ಟಲೆ ರಾಜ ಹುಟ್ಟಂಗಿಲ್ಲ, ಮತಪೆಟ್ಟಿಗೆದಿಂದ ರಾಜ ಹುಟ್ಟ ಅಂತ ಹೇಳಿದ್ರು. ಆದರೆ ಇವತ್ತಿಗೆ ಅದು ಸುಳ್ಳು ಅನ್ನಿಸ್ತೈತಿ. ಅಪ್ಪ MP, ಮಗ MLA, ಮೊಮ್ಮಗ ಮತ್ತೊಂದು ಹಿಂಗೆ ರಾಜವಂಶದ ರಾಜಕಾರಣಿಗಳು ಆಳಕತ್ತಿದ್ದಾರೆ. ಮತ್ತು ನಮ್ಮಲ್ಲಿ 3 ಜನ ಇರ್ತಾರೆ. ಮೇನ್ ಅಂದ್ರೆ ಮತದಾರರ ಮಾಲಕ್ ದೇಶದ, ಅದಕ್ಕೆ ಸಂವಿಧಾನದಾಗ ಕಾಗದಾಗ ಅಷ್ಟ. ಈಗ 3 ಮಂದಿ ಕಲ್ಲಪ್ಪ ಹೋಗಿ ಮಲ್ಲಪ್ಪ ಬರ್ತಾನೋ, ಮಲ್ಲಪ್ಪ ಹೋಗಿ ಸಿದ್ದಪ್ಪ ಬರ್ತಾನೋ, ಹಿಂಗೆ ಪರಿಸ್ಥಿತಿ ಬಂದೈತಿ. ನಾವು ಕಲ್ಲಪ್ಪನ ಬೆನ್ನು ಹಚ್ಚಿರ್ತೇವೆ, ಅವ ಅನ್ಯಾಯ ಮಾಡ್ತಾನೆ, ಮಲ್ಲಪ್ಪನ ಬೆನ್ನು ಹತ್ತೇವೆ. ಅವ ಅದನ್ನ ಮಾಡ್ತಾ, ಸಿದ್ದಪ್ಪನೂ ಅದನ್ನ ಮಾಡ್ತಾ. ಇದು ಪರಿಸ್ಥಿತಿ ಕೆಟ್ಟೈತಿ. ಈಗ ದೇಶದಾಗ ರೈತರು ಎದ್ದದ ಮುಗಿದೋಯ್ತು. ಎಲ್ಲ ಬದಲಾವಣೆ ಆಗ್ತಾವು. ಈಗ ರೈತರಿಂದ ಅವ್ರಿಗೆ ಪಗಾರ ಐತಿ. ಈಗ ನಾವೇನು ತೆರಿಗೆ ತುಂಬ್ತೇವೆ, ತೆರಿಗೆದಿಂದ ಪಗಾರ ಐತಿ. ಈ ರಾಜಕಾರಣಿಗಳ ನೀವೆಲ್ಲ ನಾಯಕರಂತ ತಿಳ್ಕೊಂಡಿರಿ, ತಪ್ಪೈತೆ. ನಾಯಕರಲ್ಲ, ನೀವು ಸೇವಕರಿದ್ದೀರಿ. ನಾವು ಏನು ತೆರಿಗೆ ತುಂಬ್ತೇವೆ, ತೆರಿಗೆದೊಳಗೆ ನೀವು ಪಗಾರ ತಗೋತೀರಿ, ನೀವು ನಮ್ಮ ಸೇವಾ ಮಾಡಬೇಕು. ಈಗ ನಮಗೆ ಬೇಡಿಕೆ ಏನೈತಿ, 3,500 ರೂಪಾಯಿ ಕಬ್ಬಿನ ಬೆಲೆ ನೀವು ಕೊಡಲೇಬೇಕು. ಫ್ಯಾಕ್ಟ್ರಿಗಳು ನಿಮ್ಮನ್ನೇ ಇದಾವೆ, ರಾಜಕಾರಣಿಗಳು ಫ್ಯಾಕ್ಟ್ರಿ ಇದಾವೆ. ನೀವು ನುಸ್ತಾಯಲ್ಲಿ ಬಂದು ರೈತರು ಕೂಡ ಮಲ್ಕೊಂಡು ಆದ್ರೆ ಆಗೋದಿಲ್ಲ. ನೀವು ಮಲ್ಕೋಕ್ಕಿಂತ ಮೊದಲು ವಿಚಾರ ಮಾಡಿರಿ. ನಿಮ್ಮ ಪಕ್ಷದವ್ರನ್ನ ಸಾಕಷ್ಟು ಫ್ಯಾಕ್ಟ್ರಿಗಳಿದಾವೆ, ನೀವು ಅವ್ರಿಗೆ ಹೇಳ್ರಿ 3,500 ಕೊಡೋದು ಹೇಳ್ರಿ, ಎಲ್ಲರೂ ಕೊಡೋಕೆ ಶುರು ಮಾಡ್ತಾರೆ. ಸುಮ್ಮನೆ ನೀವು ಬಂದಿಲ್ಲಿ ರೈತರೆಲ್ಲ ಇಲ್ಲಿ ರೈತರು ಕೂಡ ಬಂದು ಮಲ್ಕೊಂಡು ಹೋಗ್ತಾನು. ಸಾಂತ್ವನ ಇದರಿಂದ ಪರಿಹಾರ ಸಿಗಂಗಿಲ್ಲ. ನೀವು ಮನಸ್ಸು ಮಾಡ್ರೆ ಕೊಡೋಕೆ ಸಾಧ್ಯ ಐತಿ. ಕೂಡಲೇ ಏನೈತಿ ಜಾಹೀರು ಮಾಡಬೇಕು. ಇಲ್ಲ ರೈತರು ಇಲ್ಲೇ ಉಗ್ರ ಹೋರಾಟ ಬಿಡಂಗಿಲ್ಲ. ಇದು ಮುಂದೆ ಕಂಟಿನ್ಯೂ ಉಗ್ರ ಹೋರಾಟ ಆಗ್ತಿದೆ. ಎಲ್ಲಿವರೆಗೆ ನೀವು 3,500 ಕೊಡಂಗಿಲ್ಲ, ಅಲ್ಲಿವರೆಗೆ ನಮ್ಮ ಕರ್ನಾಟಕ ರೈತರು ಏನೈತಿ ಆಂದೋಲನ ಮಾಡ್ತಾರಂತ ಹೇಳಲಿಕ್ಕೆ ತಮ್ಮಿಂದ ಇಷ್ಟಪಡ್ತೀನಿ. ಇವತ್ತಿನ ಇದೇನು ನಮ್ದು
ಧರಣಿ ನಡೀತಾ ಇದೆ. ಅದು ಇಲ್ಲಿಗೆ ಮುಗಿಸ್ಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬಾರ್ದು. ಯಾಕಂದ್ರೆ ಇವ್ರು ಮಾಡ್ತಾರೋ ಬಿಡ್ತಾರೋ ಸಂಘಟನೆ ಭಾಳ ದಿವಸದ ಆಗೋದಿಲ್ಲ. ಇವರೆಲ್ಲ ಒಡಗೆ ತರಬೇಕು. ಇದನ್ನು ಮುಂದುವರೆಸ್ರ ಈಗ ಅವ್ರು ಯಾವತ್ತೂ ಇವತ್ತಿಗೆ ಏನಾರೇ ನಮ್ಗೆ ಅದನ್ನು ರೇಟ್ ಕೊಟ್ರು ಅಂದ್ರೆ ಈ ರೈತರಿಗೆ ಅನುಕೂಲ ಆಗ್ತೈತಿ. ಇಲ್ಲಾಂದರೆ ಇದೇ ಥರ ನಾವು ಹಿಂಗೆ ಗಪ್ ಕೂತ್ರೆ ಆಗೋದಿಲ್ಲ. ಎಲ್ಲ ರೀತಿ ನಾವು ಸಂಘಟನೆ ಮಾಡಿ ಎಲ್ಲ ರೀತಿ ಒಂದು ಸರ್ಕಾರಕ್ಕೆ ಗೊತ್ತಾಗಬೇಕಾರೆ ನಾವು ರೈತರೆಲ್ಲರೂ ಒಗ್ಗಟ್ಟಾಗಿ ನಾವು ಇದೇ ಥರ ಧರಣಿ ಮುಂದುವರಿಸ್ಕೊಂಡು ಅವ್ರು ಸಿಗೋವರೆಗೆ ನಾವು ಅದನ್ನ ಬಿಡಲಿಲ್ಲ ಅಂದ್ರೆ ಅವ್ರಿಗೆ ಒಂದು ಅರಿವು ಬರ್ತದೆ. ಆ ಅರಿವು ಬರುವ ಅಂದ್ರೆ ಅದು ಅವರು ಕೊಡ್ಬೇಕಂದ್ರೆ ಗೊತ್ತಾಗಬೇಕು. ಯಾಕಂದ್ರೆ ಇದು ಈಗ ಮುಂದುವರಿಸಿದ್ರೆ ನಿಮ್ಗೆ ಆಗೋದಿಲ್ಲ. ಈ ಧರಣಿ ಎಲ್ಲ ಮೂರು ಯಾಕಂದ್ರೆ ಈಗಾಗಲೇ ಉತ್ತರ ಪ್ರದೇಶ, ಬಿಹಾರ, ನಮ್ಮ ಗುಜರಾತ, ತಮಿಳ್ನಾಡು ಎಲ್ಲರೂ ಅವ್ರದ್ದು ಏನು ಕೊಡ್ತಾರೆ ಅದಕ್ಕಿಂತ 1,000-1,500 ಕಡಿಮೆ ಕೊಟ್ಟರು ನಾವು 3,500ಕ್ಕೆ ರೆಡಿ ಇದ್ದೇವೆ ಈಗ. ಯಾಕಂದ್ರೆ ಈ 3,500 ಕೊಟ್ಟರೆ ರೈತರು ಬಾಳ್ತಾರೋ, ಇಲ್ಲ ರೈತರಿಗೆ ಭಾಳ ತ್ರಾಸ ಆಗ್ತದೆ. ಅದಕ್ಕೆ ಈ ರೈತರಿಗೆ ಕೊಡಲೇಬೇಕು ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ಕೊತೇನೆ. ಇದೇ ಥರ ಮುಂದೆ ನಮ್ಮ ಧರಣಿ ಸಿಗೋವರೆಗೆ ಮುಂದುವರಿಸ್ತೇವೆ ಅಂತ ಹೇಳಿ ನಾನು ನಿಮಗೆ ಕಳಕಳಿಯಿಂದ ನಿಮ್ಮ ಎಲ್ಲ ಮಾಧ್ಯಮದವರಿಗೆ, ಯಾಕಂದರೆ ನೀವೆಲ್ಲ ಇದನ್ನು ಬಿತ್ತರಿಸೋರ ಮಾಧ್ಯಮದವರ, ಎಲ್ಲರಿಗೂ ಗೊತ್ತು ಮಾಡಿಸೋರ ಮಾಧ್ಯಮದವರ, ಅದಕ್ಕೆ ಮುಂದುವರಿಲಿ ನಾವು ಮುಂದುವರಿಸ್ತೇವೆ ಅಂತ ಹೇಳಿ ಆರದಿಂದ ಕಬ್ಬಿಗೆ ಬೆಂಬಲ ಬೆಲೆ ಬೇಕಂತ ರೈತರು ನಾವೆಲ್ಲ ಕೊಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನವನ್ಯಾಳಕ ರಾಷ್ಟ್ರದಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ನಿನ್ನೆ HK ಪಾಟೀಲ್ ಸಾಹೇಬ್ರು ಬಂದು ನಮ್ಗೆ ಒಂದು 2 ದಿವಸ ಕಾಲಾವಕಾಶ ಕೊಡಿ, ನಾವು ಫ್ಯಾಕ್ಟ್ರಿ ಮಾಲಕರ ಜೊತೆ ಮಾತಾಡ್ತೀವಿ, ಕ್ಯಾಬಿನೆಟ್ದಾಗ ನಾವು ನಿರ್ಣಯ ತಗೋತೀವಿ. ಇವತ್ತು ಕ್ಯಾಬಿನೆಟ್ ಸಚಿವ ಸಂಪುಟ ಕರೆದಾರು, ಫ್ಯಾಕ್ಟ್ರಿ ಮಾಲಕರ ಜೊತೆ ಭೀ ಮೀಟಿಂಗ್ ಮಾಡ್ತೀವಿ ಮತ್ತು ರೈತರ ಜೊತೆನೂ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದರು. ನೀವು ಏನು ಮೀಟಿಂಗ್ ಮಾಡ್ತೀರಿ ಗೊತ್ತಿಲ್ಲ, ಆದರೆ ಇವತ್ತು ಫೈನಲ್ ಆಗಲಿಂದ್ರೆ ನಾಳೆ ನಾವು ನ್ಯಾಷನಲ್ ಹೈವೇ ಬಂದ್ ಮಾಡ್ತೀವಿ. ಮುಂದಿನ ದಿನಗಳದಾಗ ನಾವು ವಿಧಾನಸಭಾ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಈ ಭಾಗದಾಗ ಏನು ಸಕ್ರೆ ಫ್ಯಾಕ್ಟ್ರಿ ಮಾಲಕರಿದ್ದಾರೋ ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ, ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ತಕ್ಷಣ ಇವತ್ತು ಫೈನಲ್ ಆಗಲಿಂದ್ರೆ ನಾವು ಇವತ್ತು ರಾತ್ರಿಯಿಂದನೇ ನಾವು ಹವೇಕ್ಕೆ ನುಗ್ಗುವಂಥ ಕೆಲಸ ಮಾಡ್ತೀವಿ, ಫ್ಯಾಕ್ಟ್ರಿಗೆ ನುಗ್ಗುವಂಥ ಕೆಲಸ ಮಾಡ್ತೀವಿ. ತಕ್ಷಣ ಏನು ಬೆಂಬಲ ಬೆಲೆ ರೈತರ ಬೇಡಿಕೆ ಐತದ ಅದನ್ನು ತಕ್ಷಣ ನೀವು ಘೋಷಣೆ ಮಾಡುವಂಥ ಕೆಲಸ ಮಾಡಬೇಕಂತ ನಾ ಈ ಹೋರಾಟ ಮುಖಾಂತರ